ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಒಂದು ಟಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಎಲ್ಲ ಶಿಕ್ಷಕರಿಗೆ. ಸೊ ಯಾರ್ಯಾರಿಗೆ ಅಪ್ಲೈ ಆಗುತ್ತೆ, ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ, ಎಷ್ಟು ವಯಸ್ಸು ಅದಕ್ಕೆ ಒಂದು ಶಿಕ್ಷಕರಿಗೆ ಅಪ್ಲೈ ಆಗುತ್ತೆ, ಶಿಕ್ಷಕರಾಗ ಬಯಸೋರಿಗೆ ಏನು ಅಪ್ಲೈ ಆಗುತ್ತೆ, ಕಂಪ್ಲೀಟ್ ಆಗಿರುವಂಥ ಸಾರಾಂಶ ಇದರಲ್ಲಿದೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೇನಾದರೂ ಮಾಹಿತಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ನೋಡಿ. ಇಲ್ಲಿ ನೋಡಿರಿ, 2025ರ ಸುಪ್ರೀಂ ಕೋರ್ಟ್ ಟಿ ತೀರ್ಪಿನ ಸಾರಾಂಶವನ್ನು ಕನ್ನಡದಲ್ಲಿ ಸರಳವಾಗಿ ನೀಡಿದ್ದೇನೆ. ನೋಡಿ, ಏನಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ನ ತೀರ್ಮಾನ ಸಾರಾಂಶ ಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ. ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅರ್ಹತಾ ಪರೀಕ್ಷೆ ಭಾರತದ ರಾಜ್ಯಗಳಲ್ಲೂ ಶಿಕ್ಷಕರ ನೇಮಕಾತಿಗೆ ಕಡ್ಡಾಯ. ಭಾರತದ ಎಲ್ಲ ರಾಜ್ಯಗಳಿಗೆ ಇದು ಅನ್ವಯವಾಗುತ್ತೆ. ಇನ್ನು ನೋಡಿ, 2009ರ RTE ಕಾಯ್ದೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಜಾರಿಗೆ ಬಂದ ನಂತರ ಹೊಸ ನೇಮಕಾತಿ ಆಗುವ ಎಲ್ಲ ಶಿಕ್ಷಕರಿಗೆ TET ಕಡ್ಡಾಯ. 1 to 10th ಕಂಪ್ಲೀಟ್ಲಿ ಕಡ್ಡಾಯ. ನೆಕ್ಸ್ಟ್ ನೋಡಿ, 2011ರ ನಂತರ ಬಡ್ತಿ ಅಂದರೆ ಪ್ರಮೋಷನ್ ಪಡೆಯುವ ಶಿಕ್ಷಕರಿಗೆ TET ಉತ್ತೀರ್ಣತೆ ಕಡ್ಡಾಯ. TET ಅವರು 2011ರ ನಂತರ ಬಡ್ತಿ ಏನು ಯಾರ್ಯಾರಿದ್ದಾರೆ ಅವರಿಗೆ TET ಕಂಪಲ್ಸರಿ ಆಗಿದೆ. ನೆಕ್ಸ್ಟು 2009ರ RTE ಕಾಯ್ದೆಗೆ ಮೊದಲು ನೇಮಕಗೊಂಡ ಶಿಕ್ಷಕರು ತಮ್ಮ ಹಳೆಯ ಹುದ್ದೆಗಳಲ್ಲಿ ಮುಂದುವರಿಯಬಹುದು, ಆದರೆ ಬಡ್ತಿ ಪಡೆಯಲು TET ಉತ್ತೀರ್ಣತೆ ಕಡ್ಡಾಯ. ಸೊ ಇಲ್ಲಿ ಬಡ್ತಿ ಬೇಕಂದರೆ TET ಕಂಪಲ್ಸರಿಯಾಗಿ ಅವರು ಪಾಸ್ ಆಗಲೇಬೇಕು. 2009ರ RTE ಕಾಯ್ದೆಕ್ಕಿಂತ ಮೊದಲು ನೇಮಕಗೊಂಡ ಶಿಕ್ಷಕರು. ಸೊ ಈಗೇನಾಗಿದೆ, ಬಡ್ತಿ ಕಂಪಲ್ಸರಿ ಆಗಿದೆ, ನಿರಾಕರಿಸುವಂತಿಲ್ಲ ಅಂತ ಒಂದು ರೂಲ್ ಇದೆ. ಸೊ ಆದ್ದರಿಂದ 2 ವರ್ಷಗಳಲ್ಲಿ TET ಎಲ್ಲರೂ ಟೀಚರ್ಸು ಕ್ಲಿಯರ್ ಮಾಡೋದು ಉತ್ತಮ. ನೆಕ್ಸ್ಟ್ ನೋಡಿ, ನಾನ್ ಮೈನಾರಿಟಿ ಶಾಲೆಗಳು, ಸರ್ಕಾರಿ, ಏಡೆಡ್, ಅನ್ಎಡೆಡ್ ಎಲ್ಲ ಶಾಲೆಗಳು ಇಲ್ಲಿ ಶಿಕ್ಷಕರ ನೇಮಕಾತಿ ಮತ್ತು ಬಡ್ತಿಗೆ TET ಇಲ್ಲಿನೂ ಕೂಡ ಕಡ್ಡಾಯವಾಗಿದೆ. ಸೇಮ್ ರೂಲ್ಸೇ ಅಪ್ಲೈ ಆಗುತ್ತೆ. ನೆಕ್ಸ್ಟ್, ಮೈನಾರಿಟಿ ಶಿಕ್ಷಣ ಸಂಸ್ಥೆಗಳು ಏಡೆಡ್ ಮತ್ತು ಅನ್ಎಡೆಡ್ ಎರಡೂ ಅವರಿಗೆ RTE ಕಾಯ್ದೆ ನೇರವಾಗಿ ಅನ್ವಯಿಸುವುದಿಲ್ಲ, ಆದ್ದರಿಂದ TET ಕಡ್ಡಾಯವಿಲ್ಲ. ಸೊ ಇಲ್ಲಿ ಅನ್ಎಡೆಡ್ ಮತ್ತು ಏಡೆಡ್ ಮೈನಾರಿಟಿ ಶಿಕ್ಷಣ ಸಂಸ್ಥೆಗಳೇನಿವೆ, ಸೊ ಇಲ್ಲಿ ಇನ್ನೂ ರೂಲ್ ಇನ್ನೂ ಅಪ್ಲೈ ಆಗಿಲ್ಲ. ಸೊ ಅಪ್ಲೈ ಆಗಬಹುದು, ಇನ್ನೂ ಇದು ಒಂದು ಮಾತುಕತೆ ನಡೀತಾ ಇದೆ. ಸೊ ಇಲ್ಲಿ ನೆಕ್ಸ್ಟ್ ನೋಡಿ, ಅಲ್ಪಸಂಖ್ಯಾತ ಶಾಲೆಗಳ ನಿರ್ವಹಣಾ ಹಕ್ಕು ಆರ್ಟಿಕಲ್ 30 ಅಡಿಯಲ್ಲಿ ಕಾಪಾಡಲಾಗಿದೆ ಈ ಒಂದು TET ಹಕ್ಕನ್ನು. ನೆಕ್ಸ್ಟ್, ಆದರೆ ಗುಣಮಟ್ಟದ ಶಿಕ್ಷಣ ನೀಡುವ ಜವಾಬ್ದಾರಿ ಉಳಿದಿದೆ ಎಂದು ಕೋರ್ಟ್ ಸೂಚಿಸಿದೆ. ನೆಕ್ಸ್ಟ್ ನೋಡಿ, TETಯನ್ನು ಕೇವಲ ಒಂದು ಎಲಿಜಿಬಲ್ ಟೆಸ್ಟ್ ಎಂದು ಪರಿಗಣಿಸಲಾಗಿದೆ, ಅದು ಶಿಕ್ಷಕರ ಕನಿಷ್ಠ ಶೈಕ್ಷಣಿಕ ಅರ್ಹತೆಗೆ ಸೇರ್ಪಡೆಯಾಗಿದೆ. ನೆಕ್ಸ್ಟ್ ನೋಡಿ, ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಈ ನಿಯಮವನ್ನು ಪಾಲಿಸಬೇಕಾಗಿದೆ, ಏಕೆಂದರೆ RTE ಮತ್ತು NCTE ನಿಯಮಗಳು ಕೇಂದ್ರ ಮಟ್ಟದಲ್ಲಿ ಜಾರಿಯಾಗಿವೆ. ಸೊ ಇಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ನೆಕ್ಸ್ಟ್ ನೋಡಿ, ಈ ವಿಷಯದಲ್ಲಿ ಇನ್ನಷ್ಟು ವಿವಾದ ಅಥವಾ ಮಾಹಿತಿ ಮೈನಾರಿಟಿ ಸಂಸ್ಥೆಗಳ ಕುರಿತಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚು ದೊಡ್ಡ ಸಂವಿಧಾನ ಪೀಠಕ್ಕೆ ಲಾರ್ಜರ್ ಬೆಂಚ್ ಕಳುಹಿಸಲಾಗುವುದು ಎಂದು ಕೋರ್ಟ್ ತಿಳಿಸಲಾಗಿದೆ. ಅಂದರೆ ಮೈನಾರಿಟಿ ಸಂಸ್ಥೆಗಳಿದೆ ಫ್ರೆಂಡ್ಸ್, ಇಲ್ಲಿ ಹೇಳಿದ್ನಲ್ಲ ನಿಮಗೆ, ಇಲ್ಲಿದೆ. ಸೊ ಈ ಒಂದು ಸಂಸ್ಥೆಗಳಿಗೆ ಮಾತುಕತೆ ಇನ್ನೂ ನಡೀತಾ ಇದೆ. ನೆಕ್ಸ್ಟ್ ನೋಡಿ, ಸರಳವಾಗಿ ಅಂತ ತಿಳಿಸ್ಬೇಕಂದ್ರೆ, ಸರ್ಕಾರಿ ಮತ್ತು ನಾನ್ ಮೈನಾರಿಟಿ ಶಾಲೆಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ಶಿಕ್ಷಕರ ನೇಮಕ ಮತ್ತು ಬಡ್ತಿಗೆ TET ಕಡ್ಡಾಯವಾಗಿದೆ. ಆಲ್ರೆಡಿ TET ಪಾಸ್ ಆಗಿದ್ದರೆ ಡೋಂಟ್ ವರಿ, ಅವರಿಗೆ ಕಡ್ಡಾಯವಿಲ್ಲ. TET ಯಾರು ಪಾಸ್ ಆಗಿಲ್ಲ ಅವರೆಲ್ಲರೂ TET ಮಾಡಿಕೊಳ್ಳೇಬೇಕು. ನೆಕ್ಸ್ಟ್ ನೋಡಿ, ಮೈನಾರಿಟಿ ಶಾಲೆಗಳಿಗೆ RTE ಅನ್ವಯಿಸುವುದಿಲ್ಲ, ಆದ್ದರಿಂದ ಅವರಿಗೆ TET ಕಡ್ಡಾಯವಿಲ್ಲ. ಸೊ ಇದ್ರ ಬಗ್ಗೆನೂ ಮಾತುಕತೆ ನಡೀತಾ TET ತರಬೇಕು ಅಂತ. ಸೊ ಇನ್ನೂ ಅದರ ಮೇಲೆ ಅಪ್ಲೈ ಈಗಂತೂ ಆಗೋದಿಲ್ಲ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್ TETಗೆ ಸಂಬಂಧಿಸಿದಂತೆ. ಮತ್ತೇನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.